ಇನ್ನು ಸಾಂಸ್ಕ್ರಿಟ್ ಅಥವಾ ಕನ್ನಡ ಇದರಲ್ಲೆಲ್ಲ ನಾವು ನೋಡಿದಾಗ ಕೆಲವು ಪದಗಳು ಇವಾಗ ಮೈಂಡ್ ಅಂದಾಗ ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಅಂತಃಕರಣ, ಬೇರೆ ಬೇರೆ ಹೆಸರಿದೆ ಮನಸ್ಸಿನ ಬೇರೆ ಬೇರೆ ಸ್ತರಗಳಿಗೆ. ಆದರೆ ಇಂಗ್ಲೀಷ್ನಲ್ಲಿ ಬಹಳ ಕಷ್ಟ. ಮೈಂಡ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮೈಂಡ್ ಅಂತಲೇ ಬರುತ್ತೆ, ಎಲ್ಲದಕ್ಕೂ ಕಾನ್ಷಿಯಸ್ನೆಸ್ ಅಂತ ಬರುತ್ತೆ, ಕನ್ಫ್ಯೂಸ್ ಆಗುತ್ತೆ ತುಂಬ ಜನಕ್ಕೆ. ನಮಗೆ ಇವಾಗ ಗೊತ್ತಿರಬೇಕಾಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಇಂಟೆಲೆಕ್ಟ್ ಆ್ಯಂಡ್ ಇಂಟೆಲಿಜೆನ್ಸ್. ತುಂಬ ಜನ ಗೊತ್ತಿಲ್ಲ. ಇದು ಸ್ವಲ್ಪ ತಿಳ್ಕೊಂಡ್ರೆ ನಮ್ಗೆ ಒಳ್ಳೆಯದು ಅನಿಸುತ್ತೆ. ಇಂಟೆಲೆಕ್ಟ್ ಅನ್ನೋದು ಇಂಟೆಲೆಕ್ಟ್ ಈಸ್ ಆಫ್ ದಿ ಮೈಂಡ್, ನೋ ಡೌಟ್. ಆದರೆ ಈ ಇಂಟೆಲೆಕ್ಟು ಅವಲಂಬಿಸಿರೋದು ನಮ್ಮ ನೆನಪುಗಳನ್ನು. ಕ್ಲಾರಿಟಿ ಇರಲಿ ಇದರಲ್ಲಿ. ಇಂಟೆಲೆಕ್ಟ್ ಡಿಪೆಂಡ್ಸ್ ಆನ್ ಅವರ್ ಮೆಮೊರಿ. ಮೆಮೊರಿ ಅಂದ್ರೇನು? ಇಟ್ ಫಂಕ್ಷನ್ಸ್ ಥ್ರೂ ಬಾರೋಡ್ ನಾಲೆಡ್ಜ್. ಮೆಮೊರಿ ಈಸ್ ಎ ಬಾರೋಡ್ ನಾಲೆಡ್ಜ್. ಆಲ್ ಅವರ್ ಎಜುಕೇಷನ್ ಸಿಸ್ಟಮ್ ಅಷ್ಟೇ ಅಲ್ವಾ? ಪುಸ್ತಕ ಓದಿ 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 ಇದು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಲ್ವಾ? ನಾವು ಡಿಪೆಂಡ್ ಆಗಿರೋದು ನಮ್ಮ ಮೆಮೊರಿ ಮೇಲೆ. ಎಕ್ಸಾಮಿನೇಷನ್ಗೆ ಹೋಗುವಾಗ ನಮಗೆ ಬೇಕಿರೋದು ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಯೂನಿವರ್ಸಿಟಿನಲ್ಲಿ ಎಕ್ಸಾಮಿನೇಷನ್ನು ಯಾವುದಕ್ಕೆ? ಇಂಟೆಲೆಕ್ಟ್, ನಮ್ಮ ಇಂಟೆಲೆಕ್ಟ್ಗೆ. ಅವ್ರು ನಮ್ಮ ಟೆಸ್ಟ್ ಮಾಡ್ತಾ ಇರೋದು ನಮ್ಮ ಮೆಮೊರಿನ. ನಾವೆಷ್ಟು ಜ್ಞಾಪಕ ಇಟ್ಕೊಂಡು ಬರಿತೀವಿ. ಆ್ಯಕ್ಚುಲಿ ಮೆಮೊರಿ ಈಸ್ ನಾಟ್ ಎನ್ ಇಂಡಿಕೇಶನ್ ಆಫ್ ಅವರ್ ಇಂಟೆಲಿಜೆನ್ಸ್. ನಮ್ಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಂಟೆಲೆಕ್ಚುಯಲ್ ಕೆಪಾಸಿಟಿ, ನಾಟ್ ಯುವರ್ ಇಂಟೆಲಿಜೆನ್ಸ್. ಮೆಮೊರಿ ಈಸ್ ಅ ಮೆಕ್ಯಾನಿಸಮ್ ಅಲ್ಲ, ಮೆಕ್ಯಾನಿಕಲ್ ಅದು. ಈಗ ಮೆಮೊರಿ ಎಷ್ಟು ಜಾಸ್ತಿ ಇದೆ, ಅವನೊಬ್ಬ ಜೀನಿಯಸ್ ಕಂಪ್ಯೂಟರ್ ಅಷ್ಟೇನೆ. ಕಂಪ್ಯೂಟರ್ಗೆ ಇಂಟೆಲಿಜೆನ್ಸ್ ಇಲ್ಲ. ನಾವು ಫೀಡ್ ಮಾಡಿದ್ದನ್ನು ಕರೆಕ್ಟಾಗಿ ವಾಪಸ್ ಕೊಡುತ್ತೆ. ನಾವು ಬರೀ ಮೆಮೊರಿನಲ್ಲಿ ಓದಿದ್ದೆಲ್ಲ ಹಾಕ್ಕೊಂಡಿದ್ರೆ ಯು ಕ್ಯಾನ್ ಬಿಕಮ್ ಎ ಜೀನಿಯಸ್ ಕಂಪ್ಯೂಟರ್, ನೋ ಇಂಟೆಲಿಜೆನ್ಸ್. ಹ್ಯೂಮನ್ ಮೈಂಡ್ ಈಸ್ ನಥಿಂಗ್ ಬಟ್ ಎ ಬಯೋ ಕಂಪ್ಯೂಟರ್. ನಾವು ಈಗ ಅದರಿಂದ ಇವಾಲ್ವ್ ಆಗಬೇಕು. ಈ ಇಂಟೆಲಿಜೆಂಟ್ ಏನು ಮಾಡ್ತಾ ಇದೆ? ಮೆಮೊರಿ ಸೈಲೆಂಟ್ ಆಗಿಬಿಟ್ರೆ ಮೈಂಡ್ ಕೆಲಸನೇ ಮಾಡೋಲ್ಲ, ಮರ್ತೋಗುತ್ತೆ, ಬ್ಲ್ಯಾಂಕ್ ಆಗೋಗುತ್ತೆ. ಎಷ್ಟು ಜನ ಬೇಗ ಬರೋದು ಯಾಕೆ ಅಂದರೆ ಅವ್ರು ಇಡೀ ಜೀವನ ಓದಿರ್ತಾರೆ. ಓದಿ 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 ಜ್ಞಾಪಕ ಇಟ್ಕೊಂಡು ಪದೇ ಪದೇ ಅದನ್ನೇ ಹೇಳಿ ಹೇಳಿ ಆಮೇಲೆ ಏನಾಯಿತು? ಅವ್ರಿಗೆ ಆ ಇಂಟೆಲಿಜೆನ್ಸ್ ಕೆಲಸ ಮಾಡದೆ ಬರೀ ಇಂಟೆಲೆಕ್ಟ್ ಕೆಲಸ ಮಾಡಿ ಒಂಚೂರು ವಯಸ್ಸಾದಮೇಲೆ ಡ್ಯಾಮೇಜ್ ಆಯಿತು ಅಂದರೂ ಎಲ್ಲ ಮರ್ತೋಗುತ್ತೆ. ಇಂಟೆಲಿಜೆನ್ಸ್ ಈಸ್ ಸಮಥಿಂಗ್ ಬಿಯಾಂಡ್ ಮೈಂಡ್. ಅರ್ಥ ಆಯ್ತಾ? ಇಂಟೆಲಿಜೆನ್ಸು ಬಿಯಾಂಡ್ ಮೈಂಡ್. ನಾಲೆಡ್ಜ್ ಅಂದರೆ ಏನು? ಇಟ್ ಈಸ್ ಆಲ್ವೇಸ್ ಡೆಡ್. ಇಟ್ಸ್ ಎನ್ ಇನ್ಫಾರ್ಮೇಷನ್. ನಮ್ಮ ಎಜುಕೇಷನ್ ಸಿಸ್ಟಮ್ ಎಲ್ಲ ಸ್ಟೂಡೆಂಟ್ಸ್ನ ಏನು ಮಾಡ್ತಾ ಇದ್ದಾರೆ? ಒಂದೊಂದು ಕಂಪ್ಯೂಟರ್ ಮಾಡ್ತಾ ಇದ್ದಾರೆ, ಫೀಡಿಂಗ್ ದೆಮ್ ವಿತ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್. ಯಾವ ಕಂಪ್ಯೂಟರೂ ಆನ್ಸರ್ ಮಾಡಲ್ಲ ನೀವು ಫೀಡ್ ಮಾಡಿಲ್ಲದೆ ಇದ್ದರೆ, ಪ್ರೋಗ್ರಾಮ್ ಮಾಡಿಲ್ಲದೆ ಇದ್ದರೆ ಆನ್ಸರ್ ಮಾಡಲ್ಲ. ನಾವು ಪ್ರೋಗ್ರಾಮ್ ಮಾಡ್ತೀವಿ ಮಕ್ಕಳನ್ನ, ಆ ಎಕ್ಸಾಮ್ನಲ್ಲಿ ಆನ್ಸರ್ ತೊಗೊಳ್ತೀವಿ. ಆಲ್ರೆಡಿ ಇದೇನೋ, ಬಿಕಾಸ್ ನಾವು ಫೀಡ್ ಮಾಡಿದ್ದೀವಿ. ಎಲ್ಲ ನಿನ್ನೆ ಗೊತ್ತಿರೋದೇ ಇವತ್ತು ಬರೆಯೋದು. ಆದರೆ ಇಂಟೆಲಿಜೆನ್ಸ್ ಈಸ್ ಎ ರೆಸ್ಪಾನ್ಸ್ ಟು ಎ ನ್ಯೂ ಸಿಚುಯೇಷನ್. ಕಂಪ್ಯೂಟರ್ ಅಲ್ಲ, ಇಂಟೆಲಿಜೆನ್ಸ್ ಈಸ್ ಎ ರೆಸ್ಪಾನ್ಸ್. ಇದಕ್ಕೆ ಪಾಸ್ಟ್ ಮೆಮೊರಿ ಬೇಕಿಲ್ಲ, ಪ್ರೆಸೆಂಟ್ ಅವೇರ್ನೆಸ್ ಬೇಕು. ಅದು ಕಂಪ್ಯೂಟರ್ಗಿದೆಯಾ? ಪ್ರೆಸೆಂಟ್ ಅವೇರ್ನೆಸ್ಸು, ಕಾನ್ಷಿಯಸ್ನೆಸ್ ಇದೆಯಾ ಕಂಪ್ಯೂಟರ್ಗೆ? ರೆಸ್ಪಾನ್ಸ್ ಎಲ್ಲಿಂದ ಬರೋದು? ಕಾನ್ಷಿಯಸ್ನೆಸ್ಸಿಂದ. ಇಂಟೆಲಿಜೆನ್ಸ್ ಅಂದರೆ ಏನು? ಇಂಟೆಲಿಜೆನ್ಸ್ ಸಿಂಪ್ಲಿ ಮೀನ್ಸ್ ದಿ ಎಬಿಲಿಟಿ ಟು ರೆಸ್ಪಾಂಡ್.
ಲೈಫ್ ಫ್ಲಕ್ಸ್ ಅದು. ಯು ಹ್ಯಾವ್ ಟು ಬಿ ಅವೇರ್. ಅದೇನೋ ಡಿಮ್ಯಾಂಡ್ ಮಾಡುತ್ತೆ ಲೈಫು. ಚಾಲೆಂಜ್ ತೊಗೋಬೇಕು ಪ್ರತಿ ಸಿಚುಯೇಷನ್ನಲ್ಲೂ. ಇಂಟೆಲಿಜೆಂಟ್ ಪರ್ಸನ್ ಕೈಲಾಗಲ್ಲ. ಒನ್ ಹೂ ಈಸ್ ಇಂಟೆಲಿಜೆಂಟ್ ಫ್ರಮ್ ಇನ್ಸೈಡ್, ಅಂದರೆ ಇಂಟಲೆಕ್ಚುವಲ್ ಪರ್ಸನ್ಗಾಗಲ್ಲ. ಯಾರು ಇಂಟೆಲಿಜೆನ್ಸ್ ಇರುತ್ತೆ ಅವನು ಒಳಗಡೆಯಿಂದ ಅವನ ಸಿಚುವೇಶನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾನೆ. ಇಲ್ಲದೆ ಇದ್ದರೆ ಇಂಟಲೆಕ್ಚುವಲ್ ಆಗಿದ್ದರೆ ಅವನೇನು ಮಾಡ್ತಾನೆ, ಅವನ ಮೆಮೊರಿನಲ್ಲಿ ಏನೇನಿದೆ ಆ ಅನುಭವದ ಮೇಲೆ ಮಾತ್ರ ಬಿಹೇವ್ಸ್ ಅಕಾರ್ಡಿಂಗ್ ಟು ದಿ ರೆಡಿಮೇಡ್ ಆನ್ಸರ್ಸ್. ನಮ್ಮ ಅಪ್ಪ ಹೇಳಿದರು, ನಮ್ಮ ತಾತ ಹೇಳಿದರು, ನಮ್ಮ ಅಜ್ಜ ಹೇಳಿದರು, ಹಿಂಗೆ ಮಾಡು ಅಂತ, ನಮ್ಮ ಗುರುಗಳು ಹೇಳಿದ್ರು, ಹಂಗೆ ಮಾಡ್ತೀನಿ ಅಂತ. ಇಲ್ಲ, ಇಂಟೆಲಿಜೆಂಟಾಗಿರೋನು, ಅವನು ಕಾನ್ಷಿಯಸ್ ಆಗಿ ರೆಸ್ಪಾಂಡ್ ಮಾಡೋನು, ಅವನು ಹೊಸ ಸಿಚುಯೇಷನ್ಗೆ ಹೊಸ ಥರ ರೆಸ್ಪಾಂಡ್ ಮಾಡ್ತಾನೆ. ಇಲ್ಲದೆ ನಮ್ಮ ಬುದ್ಧ ಹೇಳ್ದ ನಾನು ಮಾಡ್ತೀನಿ, ನಮ್ಮ ಜೀಸಸ್ ಹೇಳಿದಾರೆ ಇದು ಮಾಡ್ತೀನಿ, ನಮ್ಮ ಕೃಷ್ಣ ಹೇಳ್ದ ಅದು ಮಾಡ್ತೀನಿ, ಅವನೊಬ್ಬ ಹೇಳ್ದ ಇವನು ಮಾಡ್ತೀನಿ ಅಂತ ಅವ್ರು ಹೇಳ್ದಂಗೆ ಮಾಡೋದಲ್ಲ. ಈ ಮೊಮೆಂಟಲ್ಲಿ ಯಾರು ಹೇಳ್ತಾರೆ, ಈ ಮೊಮೆಂಟಲ್ಲಿ ನಿನ್ನ ಕಾನ್ಷಿಯಸ್ನೆಸ್ ಏನು ಹೇಳುತ್ತೆ. ದ ಇಂಟೆಲಿಜೆಂಟ್ ಪರ್ಸನ್ ಡಿಪೆಂಡ್ ಆಸ್ ಹಿಸ್ ಓನ್ ಇನ್ಸೈಟ್. ಹಿ ಟ್ರಸ್ಟ್ ಹಿಸ್ ಓನ್ ಬೀಯಿಂಗ್. He loves himself, he respects himself. The unintelligent person respect others, not him. ಬೇರೆಯವ್ರ ಮಾತಿಗೆ ಬೆಲೆ ಕೊಡ್ತಾನೆ, ತನ್ನ ಮಾತಿಗೆ ಬೆಲೆ ಇರಲ್ಲ. ಅದೇ ತುಂಬ ಇಂಪಾರ್ಟೆಂಟು. ಇವಾಗ ನಮಗೆ ಬೇಕಾಗಿರೋದು ಬರೀ IQ ಅಲ್ಲ, ಕಂಪ್ಯೂಟರ್ ಯೂಸ್ ಮಾಡೋದು, ಫೋನ್ ಯೂಸ್ ಮಾಡೋದಲ್ಲ, ಕಾನ್ಷಿಯಸ್ನೆಸ್.